ಹೆಲೋ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನೆಲ್. ಇಲ್ಲಿ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನೇ. ಹಾಗೆ ಅದಕ್ಕೆ ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಅಂದರೆ 1/4 ಅಷ್ಟು ನಾನು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಎಳ್ಳು, ಅಜ್ವೈನ್. ಒಂದು ಸ್ವಲ್ಪ ಇದನ್ನು ತಿಕ್ಕಿ ಹಾಕೊಳ್ಳಿ ಈ ಥರ. ಇಲ್ಲಿ ನಾನು ಮೊದಲೇ ಉದ್ದಿನಬೇಳೆ ಮತ್ತು ಮೆಂತ್ಯನ 1-2 ಗಂಟೆ ಕಾಲ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳೋಣ. ಅದನ್ನು ರುಬ್ಕೊಂಡು ಬಂದಿದ್ದೀನಿ, ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಗೆ ಒಂದು ಸ್ವಲ್ಪ ಕೊತ್ತಂಬರಿ, 4-5 ಹಸಿಮೆಣಸಿಕಾಯಿ, ನಿಮ್ಮ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳಿ. ನಾನಿಲ್ಲಿ 7-8 ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಜೀರಿಗೆ. ಇದನ್ನು ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಇವಾಗ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಬರೋಣ. ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಬೇಕಾಗಿದ್ದರೆ ಹಾಕ್ಕೊಳ್ಳಿ, ಬೇಕಾಗುತ್ತೆ. ಇದನ್ನು ಇವಾಗ ನಾನು ಒಂದು ಚಪಾತಿ ಹದಕ್ಕೆ ನಾದ್ಕೊಂಡು ಬಂದಿದ್ದೀನಿ. ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಉದುರಿಸ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು 10-15 ನಿಮಿಷ ಕಾಲ ಹಾಗೆ ಬಿಟ್ಬಿಡಿ. ಒಂದು ಸ್ವಲ್ಪ ನೆನಿಬೇಕು. ಇದನ್ನು ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ಅಂದರೆ ತುಂಬ ಲಟ್ಟಿಸೋಕ್ಕೆ ಈಸಿ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ಇದು ಪೂರ್ತಿಯಾಗಿ ನೆಂದಿದೆ. ಇದನ್ನು ಲಟ್ಟಿಸ್ಕೊಂಡು ಬರೋಣ. ಇಲ್ಲ, ನೆನ್ನೆನ ಸವರ್ಕೋತಾ ಇದ್ದೀನಿ ಈ ಶೀಟ್ಗೆ. ನಿಮ್ಮ ಹತ್ರ ಈ ಶೀಟ್ ಇರಲಿಲ್ಲ ಅಂತಂದರೆ ಹೋಳಿಗೆ ಮಾಡೋ ಶೀಟ್ ಅದು ಸಿಗುತ್ತೆ, ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು.
ತುಂಬ ಈಸಿಯಾಗಿ ಬರುತ್ತೆ. ಇದರಲ್ಲಿ ಉದ್ದಿನಬೇಳೆ ಹಾಕಿರೋದ್ರಿಂದ ಎಲ್ಲಿನೂ ಹರಿಯೋದಿಲ್ಲ, ನೀಟಾಗಿ ಬರುತ್ತೆ. ಇದನ್ನು ಜಾಸ್ತಿ ಏನು ಬೇಯಿಸೋದು ಬೇಕಾಗಲ್ಲ. ಬೇಗನೆ ಬೇಯ್ದುಬಿಡುತ್ತೆ. ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ರೆಡಿಯಾಗಿದೆ. ಮಾಡೋದಕ್ಕೆ ತುಂಬಾ ಈಸಿ. ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ. ಇದನ್ನು ನೀವು ಮೊಸರು ಜೊತೆನೂ ತಿನ್ಬೋದು, ಹಾಗೇನೂ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಉತ್ತರ ಕರ್ನಾಟಕದ ರಾಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.